ಸಾಗರ ಶಾಂತವಾಗಿದ್ದು ಕೂಡ ಅದರ ಆಳ ಕೊಲ್ಲಲು ಯಾರು ನೋಡೋಣ. ನಿತಿನ್ ಅಲಿಗಾಂವ್ ಅನುಭವಿ ಆಟಗಾರ ನಿತಿನ್ ಅಲಿಗಾಂವ್, ಚಾಣಾಕ್ಷ ಆಟಗಾರ ಸಾಗರ್ ಸೋಂಕಾವಳಿ ಯುಕ್ತಕರು. ನೋಡೋಣ, ಇಂಥ ರೋಚಕ ಪಂದ್ಯ ಕೇವಲ 1 ಅಂಕಗಳನ್ನು ಬಿಟ್ಟುಕೊಟ್ಟಿರ್ತಕ್ಕಂಥ ಎಂಎಸ್ಪಿ ಬಾಯ್ ತಂಡ ಈ ಪಂದ್ಯದ ದಾಳಿಗೆ ತುತ್ತಾಗ್ತದ. ಒಂದೇ ಅಂಕ. ಕುಳಿತಿರ್ತಕ್ಕಂಥ ಆಟಗಾರರು ಎದ್ದು ನಿಂತು ಅಪೀಲ್ ಮಾಡಬಾರ್ದು. ರಿಕೋ ಕಂಪ್ಲೀಟ್ ಆಗಲ್ಲ. ಪದೇ ಪದೇ ತಾವು ಎದ್ದು ನಿಂತ್ರೆ ರೆಫ್ರಿಗಳು ರಿಕೋ ಆಗ್ತಾರೆ ನೋಡ್ರಿ. ಸಾಗರ ನೋಡೋಣ ಏನ್ ಮಾಡ್ತಾರೆ. 1 ಅಂಕದ ಅಗತ್ಯವಿದೆ. ನೋಡೋಣ. ಅಡ್ವಾನ್ಸ್ ಲಕ್ಷ್ಮೀಕಾಂತ್, ಅದ್ಭುತವಾದಂತಹ ಓಟಗಾರ ಸಾಗರ್. ನೋಡೋಣ, ತಮ್ಮ ತಂಡಕ್ಕೆ ಲಾಭವನ್ನು ಮಾಡಿಕೊಡ್ತಾರ. ಅಂತ ಸಾಗರ್ ಅವರು ನಂತರ ರೋಚಕ ಪಂದ್ಯ. ಈಗ 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 ಸಮಯ 1:45. ನೋಡೋಣ ಏನ್ ಮಾಡ್ತಾರೆ. ಇಲ್ಲಿ ಗೆದ್ದಂತಹ ತಂಡಕ್ಕೆ ಅಡ್ವಾನ್ಸ್ ಊಟನ್, ಇಲ್ಲಿ ಗೆದ್ದಿರ್ತಕ್ಕಂಥ ತಂಡಕ್ಕೆ ನೇರವಾಗಿ ಫೈನಲ್ಗೆ ಲಗ್ಗೆಯಲ್ಲಿರಲಿಕ್ಕೆ ಅವಕಾಶ. ಫೈನಲ್ಗೆ ಹೋದ್ರಲ್ಲಿ 1 ಅಲ್ಲ 2, 2ರಲ್ಲಿ 1 ಬಹುಮಾನ ತೃಪ್ತಿ. ಸಮಯ 2:15. ಸಾಗರ ಸಮಯವನ್ನು ಕೊಡ್ತಾ ಇದ್ದಾರೆ. ಆತ್ಮಸರಳವಾಗಿ ನಾನು ತಂಡವನ್ನು ಬಿಟ್ಟುಕೊಡಲ್ಲ ಅನ್ನೋ ರೀತಿಯಲ್ಲಿ ತಟ್ಟಿ ಪಾಲ್ತಾ ಇದ್ದಾರೆ ಈ ಸಾಗರ್ ಅವರು. ಓಹೋ, ಚಾಣಾಕ್ಷ ಆಟಗಾರ ಸಚಿನ್ ಅವರು ಎಷ್ಟೇ ರೀತಿಯಾಗಿ ರಣತಂತ್ರವನ್ನ ಹರಿತಾ ಇದ್ರು ಅಭಿಮನ್ಯು ಚಕ್ರವ್ಯೂಹವನ್ನ ಬೇಯಿಸ್ತಾನ. ಲಕ್ಷ್ಮೀಕಾಂತ ಅದ್ಭುತ, ಅತ್ಯದ್ಭುತ, ಪರಮಾದ್ಭುತ ರೀತಿಯಲ್ಲಿ ಈ ಪಂದ್ಯಗಳು ಸಾಗ್ತಾ ಇವೆ. ಪಂದ್ಯ ಮುಕ್ತಾಯಗೊಂಡಿದೆ.